ಅತ್ಗೆ ಹಾ ಏನೋ ಮಂತ್ರ ಹಾಕಿರೋರ್ ಹಾಗೆ ಕೈನ ಮೇಲ್ ಹಾಕ್ ತಿರುಗಿಸ್ತಿದ್ಯಾ. ನನ್ಗೊಂದ್ ಯೋಚನೆ ಬಂತು, ಅದು ಎಷ್ಟ್ರ ಮಟ್ಟಿಗೆ ಕರೆಕ್ಟು ಅಂತ ಅರ್ಥ ಆಗದೆ ತಲೆ ಕೆಟ್ಟು ಹೋಗ್ತಿದೆ. ಅತ್ತೆ ಅಂತ ಸೀನಿಯರ್ನ ಇಟ್ಕೊಂಡು ನಿನ್ನಲ್ಲಿ ನೀನೇ ಯೋಚನೆ ಮಾಡೋದ್ ಯಾಕೆ? ಅತ್ತೆ ಹತ್ರ ಶೇರ್ ಮಾಡ್ಕೋ, ಒಳ್ಳೆ ಸಲಹೆ ಕೊಡ್ತಾಳೆ. ಹಾಗಾದ್ರೆ ಹೇಳ್ತೀನಿ ಕೇಳಿಸ್ಕೊ. ಅವನಿ ವಿಕಾಸ್ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದ್ಲು ಅಂದ್ರೆ ಇಬ್ಬರ ಜಾತಕ ಬಲಾನು ನೋಡಿ ಒಳ್ಳೆ ಮುಹೂರ್ತ ಇಡಿಸ್ಬೋದು. ಹೌದು ವೇದ. ಹೇಗಿದೆ? ನೀನ್ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಕಾವ್ಯ ನೀನೇನಂತ್ಯಾ? ಹೌದು, ತಪ್ಪಿಲ್ಲ. ಇನ್ನು ಹಿಂದೇಟ್ ಹಾಕ್ಬಾರ್ದು. ಅದ್ಕೆ ಯಾವ್ದೋ ಒಂದ್ ಡಿಸೈಡ್ ಆಗ್ಲೇಬೇಕು. ನಡೀರಿ. ಕಾಫಿ ಏನಾದ್ರೂ ತರ್ಲಾರಿ? ಏನು ಬೇಕಾಗಿಲ್ಲ. ಅಮ್ಮ, ಏನಮ್ಮ, ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳಮ್ಮ. ನೀನೇ ಹೇಳು ಲಾವಣ್ಯ. ಒಬ್ಳು ತಾಯಿಯಾಗಿ ನಿನ್ ನೋವನ್ನ ನೀನೇ ಹೇಳೋದು ಕರೆಕ್ಟ್. ಇಲ್ಲಿವರೆಗೂ ಬಂದ್ಮೇಲೆ ಸಂಕೋಚ ಯಾಕತ್ಗೆ? ಧೈರ್ಯ ಮಾಡ್ಕೊಂಡು ಹೇಳ್ಬಿಡು. ಅಮ್ಮ, ನೇರವಾಗಿ ಒಂದು ಪ್ರಶ್ನೆ. ಕಾವ್ಯನ್ಗೆ ಮದ್ವೆ ಮಾಡೋ ಉದ್ದೇಶ ನಿನ್ಗಿದ್ಯೋ ಇಲ್ವೋ? ಆ ಜವಾಬ್ದಾರಿ ತಂದೆ ತಾಯಿಯಾದ ನಿಮ್ಗಿಂತ ಹೆಚ್ಚಾಗಿ ನಮಗಿರೋದಕ್ಕೆ ಅಲ್ವಾ? ಇದಕ್ಕೂ ಮೊದ್ಲೇ ಹುಡ್ಗಿ ನೋಡೋ ಶಾಸ್ತ್ರ ಏರ್ಪಾಡ್ ಮಾಡಿದ್ದು. ಆವತ್ತು ಕಾವ್ಯ ಮನೆಯಿಂದ ಓಡ್ ಹೋಗದೆ ಇದ್ದಿದ್ರೆ ಇವತ್ತು ಕಾವ್ಯ ಶುಭವಾರ್ತೆ ಹೇಳಿರೋಳು. ಪಾಸ್ಟ್ ಇಸ್ ಪಾಸ್ಟ್ ಮಾವ. ಅವನಿ ಮದ್ವೆ ಬಗ್ಗೆ ಯೋಚನೆ ಮಾಡಿರೋ ಅಷ್ಟು ನೀವ್ ಕಾವ್ಯನ್ ಮದ್ವೆ ಬಗ್ಗೆ ಯೋಚನೆ ಮಾಡೇ ಇಲ್ಲ. ಶೇಖರ್ ಹೇಗೂ ಸಿಗ್ಲಿಲ್ಲ. ಕೊನೆ ಪಕ್ಷ ವಿಕಾಸ್ ಜೊತೆ ಆದ್ರೂ ಕಾವ್ಯನ್ ಮದ್ವೆ ಮಾಡ್ಸಮ್ಮ. ವಿಕಾಸ್ ಜೊತೆನಾ? ನಿಹಾರಿಕನ ಸೊಸೆ ಮಾಡ್ಕೋತಾ ಇದ್ಯಾ? ಕಾವ್ಯನ್ನ ಗಾಳಿಗ್ ಬಿಟ್ಬಿಟ್ಟಿದ್ಯಾ? ಎಷ್ಟೇ ಆದ್ರೂ ಮನೆಯವರು ಅಂದ್ರೆ ನಿಂಗ್ ಲೆಕ್ಕಕ್ಕಿಲ್ಲ ಬಿಡು. ನೀನೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ ಅಮ್ಮ. ಕಾವ್ಯ ವಿಕಾಸ್ ಮದ್ವೆ ಮಾಡಿಸ್ಬೇಕು. ಆದ್ರೆ ವಿಕಾಸ್ ಮದ್ವೆ ಅವನಿ ಜೊತೆ ಅಂತ ಅನ್ಕೋತಿದೀವಲ್ಲಮ್ಮ. ವಿಕಾಸ್ನ ಮದ್ವೆ ಆಗೋದಕ್ಕೆ ಅವನಿ 1% ಆದ್ರೂ ಇಂಟ್ರೆಸ್ಟ್ ತೋರಿಸ್ತಿದ್ದಾಳ? ವಿಕಾಸ್ ಜೊತೆ ಹೊರಗಡೆ ಹೋಗು ಅಂತ ಹೇಳಿದ್ರೆ ಗಂಟೆಗಳಷ್ಟು ಯೋಚನೆ ಮಾಡ್ತಾಳೆ. ಎಲ್ರೂ ಬೇಡ್ಕೋಬೇಕಾಗ್ ಬಂತು. ವಿಕಾಸ್ ಒಳ್ಳೆಯವನು, ದುಡ್ಡಿರೋವನು. ಕಾವ್ಯನ್ ಲೈಫು ತುಂಬಾ ಚೆನ್ನಾಗಿ ಸೆಟ್ಲ್ ಆಗ್ಬಿಡತ್ತಮ್ಮ. ವಿಕಾಸ್ ಸಂಬಂಧನ ನಾವು ನೋಡಿದ್ದಲ್ಲ ಅಲ್ವಾ ವಸಂತ? ನಿಹಾರಿಕಾ ನೋಡಿದ್ದು. ವಿಕಾಸ್ ಬಗ್ಗೆ ಹೇಳಿದ ದಿನ ಎಲ್ರೂ ನಿಹಾರಿಕಾ ಮತ್ಗೆ ಒಪ್ಪಿಗೆ ಕೊಟ್ರಿ. ಇವಾಗ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಹಾಗಾದ್ರೆ ನಿಹಾರಿಕಾನೆ ಕರೆದು ಮಾತಾಡೋಣ. ನಿಹಾರಿಕಾ, 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 ಬೇಗ ಬಾ. ಏನತ್ತೆ ಬರಕ್ ಹೇಳಿದ್ರಿ? ಅಮ್ಮಮ್ಮ ಮತ್ತೆ ತಾತ ನಿನ್ ಹತ್ರ ಏನೋ ಮಾತಾಡ್ಬೇಕಂತೆ. ಏನತ್ತೆ? ನಾವು ಮಾತಾಡೋದೇನಿದೆ? ಯೋಚನೆ ಬಂದಿರೋದು ನಿಮಗೆ ಅಲ್ವಾ? ನೀವೇ ಹೇಳಿ. ಏನಿಲ್ಲ ನಿಹಾರಿಕಾ, ವಿಕಾಸ್ನ ಅವನಿ ಕೊಟ್ಟು ಮದ್ವೆ ಮಾಡೋಣ ಅನ್ಕೋತಿದ್ವಿ ಅಲ್ವಾ? ಹೌದು. ಅದ್ರಲ್ಲಿ ಒಂದ್ ಸ್ಮಾಲ್ ಚೇಂಜ್ ಇದೆ. ಏನದು? ಕಾವ್ಯ ಕೊಟ್ಟು ಮದ್ವೆ ಮಾಡಿದ್ರೆ ಒಳ್ಳೇದು ಅಂತ ಅದಕ್ಕೆ ಹೇಳಿದ್ರು. ವಾಟ್? ವಿಕಾಸ್ ಒಳ್ಳೆ ಮನ್ಸಿರೋನು. ನನ್ ಮಗಳು ಶ್ರೀಕರ್ನ ಹೇಗೋ ನಿನಗ್ ಬಿಟ್ಕೊಟ್ಟಿರೋದ್ರಿಂದ ನೀನು ವಿಕಾಸ್ನ ಕಾವ್ಯನ್ ಕೊಟ್ಟು ಮದ್ವೆ ಮಾಡ್ಸಿದ್ರೆ ಕಾವ್ಯನ್ ಬದುಕು ಬಂಗಾರ ಆಗತ್ತೆ. ಅವನಿಗೆ ಬೇರೆ ಸಂಬಂಧ ನೋಡೋಣ. ಸಡನ್ ಆಗಿ ಈ ಬದಲಾವಣೆ ಏನು? ಈ ಕೆಟ್ಟ ಯೋಚನೆ ಯಾಕೆ ಬಂತು ನಿಮ್ಗೆ? ಇದ್ರಲ್ಲಿ ಕೆಟ್ಟದೇನಿದೆ ನಿಹಾರಿಕಾ? ಅವನಿಗೆ ಹೇಗೋ ವಿಕಾಸ್ ಅಂದ್ರೆ ಇಷ್ಟ ಇಲ್ಲ. ವಿಕಾಸ್ ನನಗ್ ಓಕೆ. ಅತ್ತೆ ಅವರೇ, ಇವ್ರಲ್ಲಿ ಸಡನ್ ಆಗಿ ಚೇಂಜ್ ಬಂದಿದೆ ನೋಡಿ. ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸ್ವಲ್ಪ ಹೊತ್ತು ನಾನು ಇವ್ರ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಬರ್ತೀನಿ ರೀ. ನೀವು 3 ಜನನು ಸ್ವಲ್ಪ ಪಕ್ಕಕ್ಕೆ ಬರ್ತೀರಾ? ಇಲ್ಲ ಇಲ್ಲೇ ಡಿಸೈಡ್ ಆಗ್ಬಿಡ್ಬೇಕು. ವಸಂತ ಅವರೇ, ನನ್ನ ಮಾತು ಕೇಳಿ. ಚಿಕ್ಕ ಮಕ್ಕಳ ಥರ ಹಠ ಮಾಡಬೇಡಿ. ಬನ್ನಿ. ಅಯ್ಯೋ ಬನ್ನಿ.
ಅವನಿ ನನ್ನ ಕಣ್ ಮುಂದೆನೆ ಇನ್ನೊಬ್ರ ಜೊತೆ ಹೋಗ್ತಾ ಇದ್ರೆ ತಡೆಯೋಕ್ಕಾಗ್ಲಿಲ್ಲ. ನನಗ್ಯಾಕೋ ಅಪಾಯ ಎದುರಾಗತ್ತೆ ಅಂತ ಅನಿಸ್ತಿದೆ. ನಮ್ಮನ್ನು ಕಾಪಾಡೋ ಮ್ಯಾರೇಜ್ ಸರ್ಟಿಫಿಕೇಟ್ ಸರಿಯಾದ ಸಮಯದಲ್ಲಿ ನಮ್ಮ ಹತ್ರ ಇಲ್ದಿರೋ ಹಾಗಾಗಿದೆ. ಏನಾಗಿದೆಯೋ, ಯಾರು ತಗೊಂಡಿದ್ದಾರೋ ಒಂದು ಅರ್ಥನೇ ಆಗ್ತಿಲ್ಲ. ಕಾವ್ಯನ ನಮ್ ವಿಕಿ ಕೊಟ್ಟು ಮದ್ವೆ ಮಾಡ್ಬೇಕಾ? ಹೌದು, ನಮ್ಮಮ್ಮ ಹೇಗೂ ನಮ್ಮನ್ನ ಗುಲಾಮ್ರ ಥರ ನೋಡ್ತಾ ಇದ್ದಾಳೆ. ನೀನು ಕೂಡ ಹಾಗೆ ನೋಡ್ತಿದ್ಯಾ. ನಿನ್ ಸ್ವಭಾವ ನನ್ಗಿಷ್ಟ ಆಗ್ತಿಲ್ಲ. ನನಗ್ ಬರ್ತಾ ಇರೋ ಕೋಪಕ್ಕೆ ನಿಮ್ 3 ಜನನು ಶೂಟ್ ಮಾಡಿ ಬಿಸಾಕ್ಬೇಕು ಅಂತ ಅನಿಸ್ತಾ ಇದೆ. ನಿಮಗ್ ನಿಜವಾಗ್ಲೂ ಬುದ್ಧಿ ಇದೆಯೋ ಇಲ್ವೋ? ಯಾಕೆ ಹಾಗೆ ಮಾತಾಡ್ತಾ ಇದ್ಯಾ? ಕೇಳ್ಬಾರ್ದೇನಾದ್ರೂ ಕೇಳಿದ್ವಾ? ನಿನ್ಗೆ ನಾವು ಫುಲ್ ಸಪೋರ್ಟ್ ಮಾಡ್ತಾ ಇದೀವಿ. ನೀನ್ ಮಾತ್ರ ನಮಗ್ ಸಪೋರ್ಟ್ ಮಾಡ್ತಾ ಇಲ್ಲ. ನಾನ್ ಎಷ್ಟ್ ದಿನ ಅಂತ ಈ ಮನೆಯಲ್ಲಿ ನಿಮ್ಮೆಲ್ರ ಮುಖ ನೋಡ್ತಾ ಕೂತ್ಕೋತೀನಿ. ವಿಕಾಸ್ನ ಮದ್ವೆ ಮಾಡ್ಕೊಂಡು ಹಾಯಾಗಿ ದುಬೈಗೆ ಹೋಗ್ತೀನಿ. ನಿಹಾರಿಕಾ, ಇದು ತುಂಬಾ ರೀಸನಬಲ್ ಡಿಮ್ಯಾಂಡ್. ನೀನೇ ಅರ್ಥ ಮಾಡ್ಕೋಬೇಕು. ಸಾಕು, ನಿಲ್ಲಿಸ್ತೀರಾ? ಬಾಳೆ ಎಲೆ ಆಗಿರೋ ಕಾವ್ಯನ ವಿಕಾಸ್ ಅಂತ ಮುಳ್ಳು ಕೊಟ್ಟು ಮದ್ವೆ ಮಾಡಿದ್ರಿ ಅಂದ್ರೆ ಕಾವ್ಯನ ಜೀವನ ಹಾಳಾಗ್ ಹೋಗತ್ತೆ. ಯಾಕೆ ಹಾಗೆ ಹೇಳ್ತೀಯಾ? ವಿಕಾಸ್ ಜೊತೆ ಕಾವ್ಯ ಮದ್ವೆ ಆಯ್ತು ಅಂದ್ರೆ ಒಂದೇ ವಾರಕ್ಕೆ ನೀವು ಒಂದ್ ನ್ಯೂಸ್ ಕೇಳ್ಬೇಕಾಗತ್ತೆ. ಏನದು? ಗಂಡ ಕೊಟ್ಟಿರೋ ಟಾರ್ಚರ್ ಸಹಿಸ್ಕೊಳಕ್ಕಾಗ್ದೆ ನವ ವಿವಾಹಿತೆ ಆತ್ಮಹತ್ಯೆ ಅಂತ ಕೇಳ್ಬೇಕಾಗ್ ಬರುತ್ತೆ. ಸಂಸಾರ ಶುರು ಆಗೋದಕ್ ಮೊದ್ಲೇ ಒಂದು ಮುಗ್ಧ ಪ್ರಾಣಿ ಬಲಿ ಅಂತ ಒಬ್ರು, ದುಬೈಯಲ್ಲಿ ಕನ್ನಡತಿಯ ಮರಣ ಅಂತ ಇನ್ನೊಬ್ರು, ಹೆಂಡತಿ ಪಾಲಿಗೆ ಯಮನಾಗಿ ಬದಲಾದ ಗಂಡ ಅಂತ ಒಬ್ರು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲರೂ ಒಂದ್ ವಾರ ಪೂರ್ತಿ ಇವಳು ನ್ಯೂಸ್ ಇಂದ ಹಬ್ಬ ಮಾಡ್ತಾರೆ. ಅಷ್ಟು ಒಳ್ಳೆಯವನ್ ಬಗ್ಗೆ ಯಾಕೆ ಹಾಗೆ ಮಾತಾಡ್ತಿದ್ಯಾ ನಿಹಾರಿಕಾ? ಒಳ್ಳೆಯವನು ಅಂತ ನಿಮ್ಗೆ ಹೇಗ್ ಗೊತ್ತು? ವಿಕಿ ಏನಾದ್ರೂ ಪ್ರವಚನ ಮಾಡ್ತಿದ್ದಾನ? ಅನಾಥಾಶ್ರಮ ಕಟ್ಸಿದಾನ? ಬಡವರಿಗೆ ಆರ್ಥಿಕ ಸಹಾಯ ಮಾಡ್ತಿದ್ದಾನ? ಏನ್ ಮಾಡಿದಾನೆ ಅಂತ ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ಕೊಡ್ತಿದ್ಯಾಕ? ವ್ಯಕ್ತಿ ಪ್ರವರ್ತನೆ ನೋಡಿದ್ರೆ ಅರ್ಥ ಆಗಲ್ವಾ? ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಒಂದ್ ಅಗ್ಗಳನ್ನ ಮುಟ್ ನೋಡಿದ್ರೆ ಗೊತ್ತಾಗತ್ತಲ್ವಾ? ಇನ್ನು ನಿಮ್ಗೆ ನಮ್ ವಿಕ್ಕಿ ಅಸಲಿ ರೂಪದ ಬಗ್ಗೆ ಹೇಳ್ದೆ ಇದ್ರೆ ಆಗಲ್ಲ. ವಿಕ್ಕಿ ಗೋಮುಖ ವ್ಯಾಘ್ರ. ಮೇಲ್ಗಡೆ ಕಾಣಿಸೋ ಅಂತ ಒಳ್ಳೆಯವನಲ್ಲ ಅವನು, ಪರಮ ನೀಚ. ನನ್ನ ಮದ್ವೆ ಆಗೋಣ ಅಂತ ಬಂದ, ಅವನಿನ ನೋಡಿ ಇಷ್ಟಪಟ್ಟಿದ್ದಾನೆ. ಅದಕ್ಕೆ ನನ್ನನ್ ಬಿಟ್ಟಿದ್ದಾನೆ. ಇಲ್ಲ ಅಂದಿದ್ರೆ ಅವನ್ಗೆ ನಾನ್ ಬಲಿಯಾಗಿ ಹೋಗ್ತಿದ್ದೆ. ವಿಕ್ಕಿ ವರ್ತನೆ ಹೇಗಿರತ್ತೆ ಅಂತ ಉದಾಹರಣೆಗೆ 4 ಇನ್ಸಿಡೆಂಟ್ಸ್ ನ ವಿಜುವಲ್ಸ್ ಹಾಕ್ತೀನಿ ನೋಡಿ. ನಾನ್ ನಿಮಗ್ ಕೊಟ್ಟಿರೋ ದುಡ್ಡಿನ ಬದಲು ನನಗ್ ನಿಹಾರಿಕಾ ಬೇಕು. ದಿಸ್ ಈಸ್ ಕಾಲ್ಡ್ ಸ್ಮೋಕ್ ಬಾಂಬ್. ನೀನಲ್ಲಿ ನನ್ನ ಬಗ್ಗೆ ಹೇಳ್ದೇ ಇದ್ದಿದ್ರೆ, ಇನ್ 5 ನಿಮಿಷ ಲೇಟ್ ಆಗಿದ್ದಿದ್ರೆ ಇದನ್ನ ಹಾಕ್ಬಿಡ್ತಿದ್ದೆ. ವಿಕ್ಕಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡ್ರೆ ಥರ್ಮೋಮೀಟರ್ ಒಡೆದು ಹೋಗೋಷ್ಟು ಜ್ವರ ಬರುತ್ತೆ. ನಮ್ ವಿಕ್ಕಿ ಸಕಲ ಗುಣ ಉಳ್ಳಂಥ ರಾಮ ಅಲ್ಲ, ಸಕಲ ಕೆಟ್ಟ ಗುಣಗಳಿರೋ ರಾಕ್ಷಸ. ನೀನ್ ಹೇಳ್ತಿರೋದೆಲ್ಲ ಸತ್ಯ ತಾನೇ? ನನ್ ಮಾತನ್ನ ನೀವ್ ನಂಬಲಿಲ್ಲ ಅಂದ್ರೆ ನಿಮ್ಮನ್ನ ನಿಮ್ ಮಗಳನ್ನ ಯಾರು ಕಾಪಾಡಕ್ಕಾಗಲ್ಲ. ಅಮ್ಮ, ನನಗ್ ಭಯ ಆಗ್ತಿದೆ. ಅಯ್ಯೋ ದೇವ್ರೆ, ವಿಕ್ಕಿ ಸ್ಟೇಟ್ ಅವಾರ್ಡ್ ನಟ ಅಲ್ಲ, ಆಸ್ಕರ್ ಅವಾರ್ಡೇನೆ. ಈ ವಿಷಯನ ನಿಮಗ್ ಮೊದ್ಲೇ ಹೇಳಿದ್ರೆ ಅತ್ತೆ ಮಾವನ್ ಹತ್ರ ಲೀಕ್ ಆಗಿ ಹೋಗಿ ಮೊದ್ಲೇ ಹಾಳಾಗತ್ತೆ ಅಂತ ಹೇಳಲಿಲ್ಲ. ಅಂಥವನಾಗಿದ್ರೇನೆ ಅವನಿಗೆ ನರಕ ತೋರಿಸ್ತಾನೆ ಅಂತ
ಅವ್ರ ಮದ್ವೆ ಮಾಡೋಣ ಅಂತ ನಾನು ಪಕ್ಕಾ ಪ್ಲಾನ್ ಮಾಡಿ ವರ್ಕೌಟ್ ಮಾಡ್ತಾ ಇದ್ದೀನಿ. ಮದ್ವೆ ಆದ ಒಂದೇ ಒಂದ್ ವಾರಕ್ಕೆ ಅವನ್ ಕೈಯಲ್ಲಿ ಅವನೇ ಸಾಯ್ತಾಳೆ ನೋಡ್ತಾ ಇರಿ. ಬೇಕು ಅಂದ್ರೆ ನಿಮ್ಗೆ ಬಾಂಡ್ ಪೇಪರಲ್ಲಿ ಬರ್ಕೊಡ್ತೀನಿ. ಏನಂತೀರ ವಸಂತ ಅವರೇ? ಸಂಬಂಧ ಸೆಟ್ ಮಾಡು ಅಂತೀರಾ? ಬೇಡ ತಾಯಿ ಬೇಡ. ನನ್ ಬುದ್ಧಿ ಲದ್ದಿ ತಿಂದು ಅಂತ ಯೋಚನೆಗಳು ಬಂದ್ಬಿಡ್ತು. ಸರ್ ಅಷ್ಟು ಒಳ್ಳೆಯವರು ಅಂತ ಗೊತ್ತಿಲ್ದೆ ಅವಸರ ಪಟ್ಬಿಟ್ಟೆ. ನನ್ನ ಮಗಳು ಮದ್ವೆ ಮಾಡ್ಕೊಳ್ದೆ ಮನೇಲೇ ಇದ್ರೂ ಪರವಾಗಿಲ್ಲ, ಆದ್ರೆ ಅಂತ ರಾಕ್ಷಸ ಅಂತೂ ಸತ್ಯವಾಗ್ಲೂ ಬೇಡ ಇವಳಿಗೆ. ಅವಾಗಿಂದ ನಾನೇ ಮಾತಾಡ್ತಿದ್ದೀನಿ, ನೀವೇನು ಮಾತಾಡ್ತಾನೆ ಇಲ್ಲ. ನಿಮ್ ಸಿಹಿಯಾದ ಮಾತುಗಳನ್ನ ಕೇಳಬೇಕು ಅನಿಸ್ತಿದೆ. ನಮ್ಮ ಮದುವೆ ವಿಷಯನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಒಂಥರ ಇದ್ದಾನೆ. ಹೇಳ್ಬಿಡ್ತೀನಿ. ಮನ್ಸಲ್ಲಿರೋ ಭಾವನೆನ ಹೇಳ್ಕೋಬೇಕು ಅಂದ್ರೆ ಅಟ್ಮಾಸ್ಫಿಯರ್ ಕೂಡ ಸಪೋರ್ಟ್ ಮಾಡಬೇಕು ರೀ. ಅದಕ್ಕೆ ಕಾಫಿ ಡೇಗೆ ಹೋಗೋಣ ಅಂತ ಕೇಳಿದೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅನ್ಕೊಂತಾ ಇದ್ದೀನಿ. ಹೇಳಿ. ನಾನು ಇಷ್ಟ ಆಗಿದ್ದೀನಿ ಅಂತ ನನ್ನ ಜೊತೆ ಮದುವೆಗೆ ಓಕೆ ಅಂತ ಹೇಳ್ತೀಯಾ? ಅಷ್ಟೇ ಅಲ್ವಾ? ನಾನು ಗೆಸ್ ಮಾಡಿದ್ದೆ ನಡೆಯುತ್ತೆ. ಹೇಳಿ ಅವನಿಯವರೇ. ಅದೇನಂದ್ರೆ ನಾನು ಶ್ರೀಕರ್. ಸುಜಾತ ಸುಜಾತ ಅವರ ಗಂಡ ರೀ. ಸುಜಾತ ಅವ್ರ ಗಂಡನ? ಯಾಕೆ? ನಮ್ಮ ಬಾಬಾ ಅಂತ ಪರಿಚಯ ಮಾಡ್ಬೋದಲ್ಲ? ವಾಟ್? ಭಾವನಾ? ಹೌದು. ಯಾಕಂದ್ರೆ ಅವನಿ ನಾನು ಹೇಳ್ತೀನಿ. ಅದು ಸುಜಾತ ಅವರನ್ನ ನಾನು ಅಕ್ಕನ ಥರ ಭಾವಿಸ್ತೀನಿ. ಅದಕ್ಕೆ ಇವರು ಭಾವ ಆಗ್ತಾರೆ. ಎಷ್ಟು ದಿನ ನಡೆಸ್ತಿರೋ ನಡೆಸ್ತಾ ಇರಿ. ಈಗ ನಾವು ಹೊರಡೋಣ, ಬನ್ನಿ ನಡೀರಿ. ಸುಜಾತ ಅವರು ಇನ್ನೂ ಬಂದಿಲ್ಲ ಅಲ್ವಾ? ಇನ್ನೊಂದ್ಸಲ ಬಂದಾಗ ಭೇಟಿ ಮಾಡೋಣ. ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಶುರು ಮಾಡಿದ್ರಿ. ಅದು ಏನಿಲ್ಲ ಬಿಡಿ, ಜನರಲ್ ಟಾಪಿಕ್ ಅಷ್ಟೇನಾ? ನಾನು ಇನ್ನೇನೋ ಅನ್ಕೊಂಡೆ. ಹೊರಡೋಣವಾ? ಸ್ವಲ್ಪ ಹೊತ್ತು ಇರೋಣ ರೀ. ನಂಗೆ ಕಂಫರ್ಟಬಲ್ ಆಗಿಲ್ಲ, ಹೊರಡೋಣ. ರೆಸ್ಟೋರೆಂಟ್ಗೆ ಹೋಗೋಣವಾ? ಬೇಡ, ಮನೆಗೆ ಹೊರಟೋಗೋಣ. ಅಷ್ಟಕ್ಕೂ ಇಲ್ಲೇನ್ ನಡೀತಾ ಇದೆ? ಇವನ್ ಯಾರು ಅವನಿ? ಕೇಳ್ತಾ ಇದ್ದೀನಲ್ವಾ? ನನ್ನ ಮನೆಗೆ ಇಷ್ಟು ಧೈರ್ಯವಾಗಿ ಕರ್ಕೊಂಡು ಬಂದಿದ್ಯಲ್ಲ, ಯಾರು ಅಂತ ಹೇಳು. ಹೆಣ್ಣು ಅಲ್ವಾ, ಹೇಳೋದಕ್ಕೆ ನಾಚಿಕೆ ಪಡ್ತಿದ್ದಾಳೆ. ನೀನ್ ಗಂಡ್ಸು ತಾನೆ, ನಾಚಿಕೆ ಬಿಟ್ಟು ಹೇಳು. ಅದೇ ನಾಚಿಕೆ ಪಡ್ದೇನೆ ಹೇಳು ಅಂತಿದ್ದೀನಿ. ಅದ್ ಸರಿ, ನೀನ್ ಯಾರು ಬ್ರದರ್? ನಾನು ಹೋಗೋಣ ಬನ್ನಿ. ಹೇಳ್ತಿದ್ದಂತಾನೆ ನೀನಿರು. ನೀನ್ ಹೇಳು. ನಾನು ಅವನಿನ ಮದುವೆ ಮಾಡ್ಕೊಳ್ಳೋನು. ಅಯ್ಯೋ, ಏನಾಯ್ತು ರೀ ಇವ್ರಿಗೆ? ಇಷ್ಟೊತ್ತವರೆಗೂ ಚೆನ್ನಾಗೇ ಇದ್ರಲ್ಲ. ಇವ್ರು ಹೀಗೆ ಬಿಡಿ, ತುಂಬಾ ಕುಡಿದ್ಬಿಟ್ಟು ಆಗಾಗ ಬೀಳ್ತಾ ಇರ್ತಾರೆ. ಹೌದಾ? ನಾನೇನೋ ಫಿಟ್ಸ್ ಬಂತೇನೋ ಅನ್ಕೊಂಡೆ. ಅದೇನಲ್ಲ ಬಿಡಿ. ನನಗೊಂದು ಸ್ವಲ್ಪ ಕೆಲಸ ಇದೆ, ಹೊರಡೋಣವಾ? ನನಗೂ ಕೆಲಸ ಇದೆ, ನಡೀರಿ ಹೋಗೋಣ. ನಿಮ್ಮನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ, ಕೂತ್ಕೊಳ್ಳಿ.
ಅವರಲ್ಲಿ ಅವನಿ ಅವ್ರು ಹೊರಟೋದ್ರಲ್ವಾ? ಹೋಗಿರೋ ಹಾಗೆ ಇದ್ದಾರೆ. ಮತ್ತೆ ನಿನ್ಗೇನಾಯ್ತು? ಒಳ್ಳೆ ಫಿಕ್ಸ್ ಬಂದವರಾಗ ಗೊತ್ತಾಗ್ತಿದ್ಯಾ? ಎಷ್ಟು ಕುಡ್ದಿದ್ಯಾ ಅಂತ? ನಾನು ಕುಡ್ದೇ ಇಲ್ವೇ ಇವತ್ತು. ಮತ್ತೇನಾಯ್ತು? ಬಂದಿದ್ದವನು ಏನಂದ ಅಂತ ಗೊತ್ತಾ? ಅವನಿನ ಮದುವೆ ಮಾಡ್ಕೊಳ್ಳೋನು ಅಂದ. ಫಂಕ್ಷನ್ ಅಲ್ಲಿ ಒಬ್ಬ ಕಾಣಿಸ್ಕೊಂಡ, ಈಗ ಇನ್ನೊಬ್ಬ ಕಾಣಿಸ್ತಿದ್ದಾನೆ. ನಾಳೆ ಇನ್ಯಾರು ಕಾಣಿಸ್ತಾರೋ? ತಲೆ ಕೆಟ್ಟೋರ್ ತರ ಮಾತಾಡ್ಬೇಡ. ನನಗೆ ಶಾಕ್ ಮೇಲೆ ಶಾಕ್ ಹೊಡಿತಿದೆ. ನನಗೇನಾಗುತ್ತೋ ಅಂತ ಭಯ ಆಗಿದೆ. ನೀನೇನು ಅವನಿ ನಿನ್ ತಂಗಿ ಅಲ್ದೇ ಇರೋ ಹಾಗೆ ನಿಮ್ ಸೋದರ ಮಾವನಿಗೆ ಹತ್ರ ಆಗ್ತಿದ್ಯಾ. ಅದಕ್ಕೆ ಈ ವಿಷಯ ಯಾವುದು ನೀನ್ ತಲೆಗೆ ಹಾಕೋಬೇಡ. ಇದು ಹೀಗಾಗಲ್ಲ, ನಾನು 90 ಹಾಕ್ಲೇಬೇಕು. ಅವನಿ ಅವನ ಜೊತೆ ಏನ್ ಮಾತಾಡ್ಬೇಕು ಅಂತ ಬಂದಿದ್ಲು? ನನ್ ಮನೆವರೆಗೂ ಕರ್ಕೊಂಡು ಬಂದಿದ್ಲು ಅಂದ್ರೆ ಏನೋ ಒಂದ್ ಕಾರಣ ಇದ್ದೇ ಇರತ್ತೆ. ಏನಂದ್ರೆ? ಏನ್ ವೇದ? ಕಾವ್ಯ ಮದ್ವೆ ವಿಷಯದ ಬಗ್ಗೆ ವಸಂತ ಆವೇಶದಲ್ಲೇ ಮಾತಾಡಿದ್ರು ಕೂಡ ಅವಳ ವೇದನೆಯಲ್ಲಿ ಅರ್ಥ ಇದೆ ರೀ. ಮದ್ವೆ ವಯಸ್ಸಿಗೆ ಬಂದಿರೋ ಮಗಳ ಮದ್ವೆ ಮಾಡಕ್ಕಾಗ್ತಿಲ್ಲ ಅನ್ನೋ ನೋವು ವಸಂತ ಕಣ್ಣಲ್ಲಿ ಕಾಣಿಸ್ತಿತ್ತು. ನಾನು ಚೆನ್ನಾಗಿ ಯೋಚನೆ ಮಾಡಿದಾಗ ನನಗೂ ಹಾಗೆ ಅನಿಸ್ತು ವೇದ. ನಿಹಾರಿಕಾ ಅವನಿ ಮದುವೆ ಇಷ್ಟರಲ್ಲೇ ನಡೆದೋಗುತ್ತೆ. ಕಾವ್ಯನ್ಗಿನ್ನ ಕಂಕಣ ಬಳ ಕೂಡ್ ಬರುತ್ತೋ ಇಲ್ವೋ ಅಂತ ಹೆದರ್ಕೊಂಡಿದ್ದಾಳು ಪಾಪ. ಅವ್ರ ವಾದದಲ್ಲಿ ನ್ಯಾಯ ಇದೆ. ಹೋಗಿ ಅವ್ರ ಹತ್ರ ಮಾತಾಡೋಣ ಬನ್ನಿ. ನಡಿ. ನಾವು ಮಾತಾಡೋಣ ಅಂತ ಬಂದು ತುಂಬಾ ಹೊತ್ತಾಗಿದೆ. ನಿಮ್ಗೆ ವಿಕಾಸ್ ಬಗ್ಗೆ ಫುಲ್ ಕ್ಲಾರಿಟಿ ಕೊಟ್ಟಿರೋದಕ್ಕೆ ಹೋಗಿ ಏನು ಅಂತ ಹೇಳಿ ಮ್ಯಾನೇಜ್ ಮಾಡೋಣ ಬನ್ನಿ. ಏನ್ ಮಾತಾಡ್ತಿದ್ದೀರಾ? ಅತ್ತೆ, ಅದು ನೀವೇನ್ ಮಾತಾಡ್ತಿದ್ದೀರೋ ಗೊತ್ತಿಲ್ಲ, ಆದ್ರೆ ನಾವಂತೂ ಒಂದ್ ನಿರ್ಧಾರಕ್ಕೆ ಬಂದಿದೀವಿ. ಅದನ್ನ ಹೇಳ್ತೀವಿ ಕೇಳಿ. ಕಾವ್ಯ ನಮ್ಮನೆ ಹುಡುಗಿನೇ ಅಲ್ವಾ ಅಂತ ನಾವು ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ ನಿಜಾನೇ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ಕಾವ್ಯ ವಿಕಾಸ್ ಮದ್ವೆ ಸಂಬಂಧ ಮಾತಾಡೋದು ಕರೆಕ್ಟೇ ಅನ್ನೋ ಅಭಿಪ್ರಾಯಕ್ಕೆ ಬಂದಿದೀವಿ. ಇಬ್ರು ಹೊರಗಡೆಯಿಂದ ಬರ್ತಿದ್ದ ಹಾಗೇನೆ ಅವನಿ ಹತ್ರ ನಾನ್ ಮಾತಾಡ್ತೀನಿ. ವಿಕಾಸ್ ಅಂದ್ರೆ ನಿನಗೆ ಹೇಗೂ ಸ್ವಲ್ಪ ಇಷ್ಟನೂ ತೋರ್ಸಲ್ಲ ಅಲ್ವಾ? ಕಾವ್ಯ ಇಷ್ಟಪಡ್ತಿದ್ದಾಳೆ, ಅವ್ರಿಬ್ರು ಮದ್ವೆ ಮಾಡೋಣ ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಬೇಡ ಅತ್ತೆ, ನಿಜವಾಗ್ಲೂ ಬೇಡ. ಆಗೇನೋ ಬಾಯ್ ತಪ್ಪಿ ಮಾತಾಡ್ಬಿಟ್ವಿ. ನಮ್ಮ ಮಾತನ್ನ ನಾವು ವಾಪಸ್ ತಗೋತಿದ್ದೀವಿ. ಹೌದಮ್ಮ, ಏನೋ ಆವೇಶದಲ್ಲಿ ಹಾಗೆ ಹೇಳ್ಬಿಟ್ಟೆ. ನೀನೇನ್ ತಲೆ ಕೆಡಿಸ್ಕೋಬೇಡ. ಅದಲ್ಲಮ್ಮ, ಅವನಿಗೆ ಅಂದ, ಓದು, ಬುದ್ಧಿವಂತಿಕೆ ಎಲ್ಲ ಇದೆ. ಅವನಿಗೆ ಯಾವುದೋ ಒಂದು ಸಂಬಂಧ ಸೆಟ್ ಆಗುತ್ತೆ. ಅಂದ್ರೆ ಅದೆಲ್ಲ ಕಾವ್ಯಾಗಿಲ್ಲ ಅಂತ ಹೇಳ್ತಿದ್ದೀರಾ? ಇದೇ ಮಾವ. ನೋಡಮ್ಮ, ವಿಷಯನ ಬೇರೆ ಕಡೆ ತಿರುಗಿಸ್ಬೇಡ. ನಿಹಾರಿಕಾ ನಮಗ್ ಬುದ್ಧಿ ಹೇಳಿದಾಳಪ್ಪ. ಅವನಿಗೆ ವಿಕಾಸ್ನೇ ಕೊಟ್ಟು ಮದ್ವೆ ಮಾಡೋಣ. 10 ನಿಮಿಷದ ಮುಂಚೆ ಮಾತಾಡಿರೋ ಮಾತುಗಳು ಇವಾಗ ಯಾಕೆ ಆಡ್ತಿಲ್ಲ? ನಿಹಾರಿಕಾ ನಮ್ಗೆ ಸರಿಯಾಗಿ ಜ್ಞಾನೋದಯ ಮಾಡಿಸಿದ್ಲು ಮಾವ. ಏನ್ ಹೇಳ್ದಮ್ಮ? ವಿಕಾಸ್ ಬಗ್ಗೆ ಎಲ್ಲ ನಿಜನೂ ಹೇಳಿದ್ಲು ತಾತ. ನಿಜಾನಾ? ಏನದು? ನಿಜ ಅಂದ್ರೆ ಅದು ವಿಕಾಸ್ ಅವನಿನ ಎಷ್ಟೆಲ್ಲ ಇಷ್ಟಪಡ್ತಿದ್ದಾನೆ ಅಂತ ವಿವರವಾಗಿ ಹೇಳ್ದೆ ಮಾವ, ಅಷ್ಟೇ.